ನಮಸ್ಕಾರ. ಇಂದು ತೈಕನಹಳ್ಳಿ ಗ್ರಾಮದಲ್ಲಿ ತಿಮ್ಮಾರೆಡ್ಡಿ ತಾತನವರ ಹೊಲದಲ್ಲಿ ಆದ್ಯವರು ಒಂದು ಬೆಳೆಯನ್ನು ಬಿತ್ತಿದ್ದಾರೆ. ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಇವರೇ ನೋಡಿ. ನಮಸ್ತೆ ಆದ್ಯವರೇ. ನಮಸ್ತೆ. ಇದು ಏನು ಇದನ್ನೇನು ಹಾಗಲಕಾಯಿ? ಎಷ್ಟು ದಿನ ಬೇಕು ಇದೆಲ್ಲ ಬೆಳೆಯೋಕ್ಕೆ? ಒಂದು ತಿಂಗಳು. ಎಷ್ಟು ಎಕರೆ ಹಾಕಿದ್ದೀರಾ ಇದೆಲ್ಲ? ಒಂದು ಸ್ವಲ್ಪ ಎಕರೆ. ನನಗೂ ಇದೇ ಫಸ್ಟ್ ಹಾಕಿದ್ದೀವಿ. ನನಗೂ ಗೊತ್ತಿಲ್ಲ. ಇದು ಚೆನ್ನಾಗಿ ಬೆಳೆದ್ರೆ ಇದಕ್ಕೆ ಯಾವ ಔಷಧಿ ಏನಾದರೂ ಹಾಕ್ತೀರಾ? ಬೋರಾನು ಕ್ಯಾಲ್ಸಿಯಮ್. ಅದು ಇದೆಲ್ಲ ಕಟ್ಟಲೇಬೇಕಾ? ಈ ಥರ ಕಟ್ಟಲೇಬೇಕು. ಮಳೆ ಬಂದುಬಿಟ್ರೆ ಇವೆಲ್ಲ ಕೊಳ್ತೋಗ್ಬಿಡುತ್ತೆ. ಇನ್ನೂ ಏನಾದರೂ ಹಾಕಿದ್ದೀರಾ? ಇನ್ನೂ ಏನಾದರೂ ಹಾಗಲಕಾಯಿ ತೋರಿಸ್ತೀರಾ ಒಂದು? ಬನ್ನಿ. ಇನ್ನೊಂದು ವಾರಕ್ಕೆ ಇದು ಸ್ವಲ್ಪ ದೊಡ್ಡದಾಗುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ಆದ್ಯ ಅವರು ಎಷ್ಟು ಚೆನ್ನಾಗಿರೋ ಹಾಕಿದ್ದಾರೆ. ಒಂದು ವಾರದಲ್ಲೇ ಬೆಳೀತಂತೆ, ಒಂದು ತಿಂಗಳಂತೆ ಸಾಕು ಇದು ಬೆಳೆಯೋಕ್ಕೆ. ಬನ್ನಿ ಏನಾದರೂ ಸಣ್ಣ ತೋರಿಸ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ಬೆಳೆಯೋದು. ಅದಕ್ಕಿಂತ ಫಸ್ಟ್ ಈ ಥರ ಇರುತ್ತೆ. ಫಸ್ಟಿಗೆ ಹೆಂಗೆ ಹೂವು ಬಿಡುತ್ತಾ? ಫಸ್ಟಿಗೆ ಅಲ್ಲಿ ಬೆಳೆದಿದೆ ನೋಡಿಲ್ಲ, ಆ ಥರ ಬೆಳೆದು ಅಲ್ಲಲ್ಲ. ಆಮೇಲೆ ಮತ್ತೆ ಏನೇನು ಹಾಕಿದ್ದೀರಾ ನಿಮ್ಮ ಹೊಲದಲ್ಲಿ? ಮತ್ತೆ ಇಷ್ಟು ಬರುತ್ತೆ. ಆಮೇಲೆ ಇಷ್ಟು ಬಂದು ಆಮೇಲೆ ಇಷ್ಟು ಬರುತ್ತೆ. ಆಮೇಲೆ ಲಾಸ್ಟಿಗೆ ಇಷ್ಟು ಬರುತ್ತೆ. ಇನ್ನು ಬೆಳೆಯುತ್ತಾ ಅದು? ಇನ್ನೂ ಬೆಳೆಯುತ್ತೆ. ಇನ್ನು ಏನೇನು ಹಾಕಿದ್ದೀರಾ ನಿಮ್ಮ ತೋಟದಲ್ಲಿ? ಟೊಮೊಟೊ ಮತ್ತೆ ಮೆಕ್ಕೆಜೋಳ ಹಾಕಿದ್ದೀವಿ. ಮೆಕ್ಕೆಜೋಳ. ಓಟ್ಸಲ್ ಏನಾದರೂ ಈ ಥರ ಏನಾದರೂ ಹಾಕಿದ್ದೀರಾ? ಹಾಗಲಕಾಯಿ, ಹೀರೆಕಾಯಿ? ಏನೂ ಹಾಕಿಲ್ಲ. ಹೀರೆಕಾಯಿ ಹಾಕಿಲ್ಲ. ಹಾಕಿದ್ದೀವಿ. ಚೆನ್ನಾಗಿದೆ. ಈ ಥರನೇ ಬಿತ್ತಿ ಇದು ಇದು ಹಾಗಲಕಾಯಿ ಮಾರ್ತೀರಲ್ಲ ಅಲ್ಲಿ ಸಂತೆಯಲ್ಲಿ, ಎಷ್ಟು ರೂಪಾಯಿ ಕೊಡ್ತೀರಾ? 400 ರೂಪಾಯಿ. 400 ರೂಪಾಯಿ ಅಮ್ಮ. ಎಷ್ಟು ಕೆ ಜಿಗೆ? 5 ಕೆಜಿಗೆ 400 ರೂಪಾಯಿ. 5 ಕೆಜಿ 400 ರೂಪಾಯಿ ಅಂದರೆ ಬೇಸ್ ವ್ಯಾಪಾರ ಎಲ್ಲ ಆಗುತ್ತೆ. ಅಂದರೆ ನಿಮಗೂ ಕಷ್ಟ ಅಲ್ಲ. ಇದು ಲಾರಿ ಬರುತ್ತೆ, ಅದೇನು ಲಾರಿ ಅವೆಲ್ಲ ಹಾಕೊಂಡು. ಕುಂಬಳಕಾಯಿ ವೇಸ್ಟ್ ಬಂತ? ಒಂದ್ಸಲ ಬಂದಿದ್ವಿ. ಒಂದೊಂದು ಕೆಟ್ಟೆ ಹೋಗ್ಬಿಟ್ಟಿದ್ವು. ಹೌದಾ? ಅದು ಇಷ್ಟಿಷ್ಟೇ ಬೆಳೆಯವು. ಒಂದೊಂದು ಇಷ್ಟಿಷ್ಟೇ ಬೆಳಿತಾವೆ. ಆಮೇಲೆ ಒಂದೊಂದು ಇಷ್ಟಿಷ್ಟು ಬೆಳೆದ್ಬಿಡ್ತವೆ. ನಮಗೆ ಸ್ವಲ್ಪ ಅಲ್ಲಿ ಆಗಲಿ. ಇನ್ನ ಬನ್ನಿ ನೋಡೋಣ. ಬನ್ನಿ. ಇನ್ನು ಮರಗಳು ನಮ್ಮ ಕಾಯಿ ಇದೆಯಾ? ಇದೆ. ಇಲ್ಲಿ ಇರುವವೆಲ್ಲ ಇದೇನು ತೋಟದಲ್ಲಿ ಇದಾಕಿದ್ದೀವಿ. ಮರ ಚೆನ್ನಾಗಿದೆಯಲ್ಲ, ಹಚ್ಚ ಹಸಿರು. ಅದು ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀರಾ? ಇದು ಎಕ್ಕೆ ಗಿಡ ಅಲ್ವಾ? ಇದು ಎಕ್ಕೆ ಗಿಡ. ಎಕ್ಕೆ ಹೋಗ್ಬಿಟ್ಟಿದ್ದಾವೆ ನೋಡಿ. ಬೇಕಿದ್ದ ತಗೊಂಡು. ಇದೇನು ಆದ್ಯವರ? ಅದು ಇದು ಹುಳಗಳು ಬರ್ದಾಗಿ ಇದು. ಅದು ಸ್ಮೆಲ್ ಇರುತ್ತಲ್ಲ, ಅದು ಸ್ಮೆಲ್. ಅದು ಸ್ಮೆಲ್ ಏನೋ ಇದೆಯಲ್ಲ. ಸ್ಟಾಪ್ ಮಾಡು.